ಪ್ರಿಯ ದೇವಜನರೇ, ತಪಸ್ಸು ಕಾಲದ ಅಭಿಷೇಕಕ್ಕೆ ನಿಮಗೆ ಸ್ವಾಗತ. ಇಂದು ನಾವು ಮಾತನಾಡಲಿರುವ ವಿಷಯ ನಂಬಿಕೆ. ಹೌದು, ನಂಬಿಕೆಯಿಂದ ಎಲ್ಲವೂ ಸಾಧ್ಯ ಎನ್ನುತ್ತದೆ ದೇವರ ವಾಕ್ಯ. ಕೇಳೋಣ, ದೇವರ ವಾಕ್ಯ ಏನು ಹೇಳುತ್ತದೆ. ಅಬ್ರಹಾಮನು ಯೆಹೋವನನ್ನು ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು. ಆದಿಕಾಂಡ 15ನೇ ಅಧ್ಯಾಯ 6ನೇ ವಾಕ್ಯ. ಒಬ್ಬ ಮನುಷ್ಯನು ಎಷ್ಟು ಹೆಚ್ಚಾಗಿ ಕರ್ತನನ್ನು ಆತುಕೊಳ್ಳುವನೋ ಅಷ್ಟು ಅಧಿಕವಾಗಿ ಅವನು ಕರ್ತನ ನೀತಿಯನ್ನು ಸ್ವಾಸ್ಥ್ಯ ಮಾಡಿಕೊಳ್ಳುವನು. ಕರ್ತನು ನೀತಿಯನ್ನು ರಕ್ಷಣಾ ವಸ್ತ್ರವಾಗಿ ನೀಡುವನು. ರಕ್ಷಣೆ ಹೊಂದದ ಮನುಷ್ಯನು ಸ್ವನೀತಿಯನ್ನು ನಂಬಿಕೊಂಡಿರುವನು. ಅದು ಕೊಳಕಾದ ಚಿಂದಿಯಾಗಿದೆ. ಅವನು ರಕ್ಷಣೆಯೊಳಗೆ ಬರುವಾಗ ಆ ಚಿಂದಿಯನ್ನು ತೆಗೆದು ಕರ್ತನ ನೀತಿಯನ್ನು ಧರಿಸಿಕೊಳ್ಳುವಾಗ ನೀತಿವಂತನು ಎಂಬ ಉನ್ನತ ಪದವಿಗೆ ಏರಿಸಲ್ಪಡುತ್ತಾನೆ. ನೀವು ತಂದೆಯ ಬಳಿಗೆ ಬರಬೇಕೆಂಬುದಕ್ಕಾಗಿಯೇ ದೇವಕುಮಾರನು ತನ್ನ ನೀತಿಯನ್ನು ನಿಮಗೆ ಉಡಿಸಿದ್ದಾನೆ. ದೀಕ್ಷಾ ಸ್ನಾನ ಪಡೆಯುವಾಗ ಕ್ರಿಸ್ತನ ನೀತಿಯನ್ನು ನೀವು ಧರಿಸುತ್ತೀರಿ. ಹೇಗೆಂದರೆ, ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 27ನೇ ವಾಕ್ಯ. ಕುಮಾರನಾದ ಕ್ರಿಸ್ತನು ನಿಮಗೆ ನೀತಿಯ ವಸ್ತ್ರವನ್ನು ಉಡಿಸಲು ತನ್ನ ರಕ್ತದಿಂದ ನಿಮ್ಮನ್ನು ತೊಳೆದು ಶುದ್ಧೀಕರಿಸಿದ್ದಾನೆ. ರಕ್ಷಣೆ ವಸ್ತ್ರವನ್ನು ಕೊಟ್ಟು ಇದನ್ನು ನಿನಗಾಗಿಯೇ ಸಿದ್ಧಪಡಿಸಿದ್ದು ಎಂದು ಹೇಳುವನು. ಅಂದು ಆದಾಮ ಹವ್ವಳ ಸ್ವನೀತಿಯಾದ ಅಂಜೂರದ ಎಲೆಗಳನ್ನು ತೆಗೆದು ಚರ್ಮದ ಅಂಗಿಯನ್ನು ಉಡಿಸಿದನು. ಇಂದು ನಿಮ್ಮ ಹಳೆಯದಾದ ಪಾರಂಪರ್ಯವಾದ ಸನ್ಮಾರ್ಗವೆಂಬ ಸ್ವನೀತಿಯ ಚಿಂದಿಯನ್ನು ತೆಗೆದು ಕ್ರಿಸ್ತ ಯೇಸುವಿನ ನೀತಿ ವಸ್ತ್ರವನ್ನು ಉಡಿಸುತ್ತಾನೆ. ಕರ್ತನ ನೀತಿಯನ್ನು ಧರಿಸಿದ ತರುವಾಯ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಿರಿ. ನೀವು ರಾಜಾದಿರಾಜನ ಮಕ್ಕಳು, ಕರ್ತನು ಅನುಗ್ರಹಿಸುವ ಸ್ವಾಸ್ಥ್ಯಕ್ಕೆ ನೀವು ಪಾತ್ರರು ಎಂಬ ಅಂತಸ್ತು ಕೊಡಲ್ಪಟ್ಟಿರುವುದರಿಂದ ಕರ್ತನ ಪುತ್ರರಾಗಿದ್ದೀರಿ. ನಂಬುವವರೆಲ್ಲರಿಗೆ ನೀತಿಯನ್ನು ದೊರಕಿಸಿರುವ ಕ್ರಿಸ್ತನಿಂದಲೇ ಕರ್ಮ ಮಾರ್ಗಕ್ಕೆ ಅಂತ್ಯವಾಯಿತು. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 4ನೇ ವಾಕ್ಯ. ಹೌದು ಪ್ರಿಯರೇ, ನಾವು ನಂಬಿಕೆಯಿಂದ ಏನನ್ನಾದರೂ ಜಯಿಸಬಹುದು. ಈ ನಂಬಿಕೆಗಾಗಿ ನಾವು ಪವಿತ್ರಾತ್ಮರಲ್ಲಿ ಪ್ರಾರ್ಥಿಸೋಣ. ಆಮೇಲೆ